ಸ್ವಾತಿ ಅವರೇ, ಕಳೆದ 33 ದಿನಗಳನ್ನ ನೀವು ನೋಡ್ಕೊಂಡು ಬರ್ತಾ ಇದ್ದೀರಿ. ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಯುದ್ಧದ ಜೊತೆಯಲ್ಲಿ ತೈಲ ಅಭಾವ. ಯಾಕೆಂದ್ರೆ ಹೋರ್ಮುಜ್ ಜಲಸಂಧಿಯಿಂದಾನೇ ಸಾಕಷ್ಟು ಒಂದು 20% ಅದನ್ನ ನೀವು ಹೆಚ್ಚು ಅನಾಲಿಸಿಸ್ ಮಾಡ್ಬೋದು ಅಂತ ಅನ್ಸತ್ತೆ. ಅಷ್ಟು ಪರ್ಸೆಂಟ್ ಬರುತ್ತೆ. ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ 80-90 ಅಲ್ಲಿಂದಾನೇ ಬರಬೇಕು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ಯುದ್ಧ ಈ ಇಂಧನ ಕ್ಷೇತ್ರದ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಮೊದಲಿಗೆ ಏನ್ ಪ್ರತಿಕ್ರಿಯಿಸಬಹುದು ತಾವು? ಒಂದು ಈ ಹೊರ್ಮುಜ್ ಸ್ಟ್ರೇಟ್ ಏನಿದೆಯೋ ಅಲ್ಲಿಂದ ಅಟ್ಲೀಸ್ಟ್ 50% ಗ್ಯಾಸ್ ಮತ್ತೆ 50% 45-50% ತೈಲ ನಮ್ದು ದೇಶಕ್ಕೆ ಬರುತ್ತೆ. ಸೊ ಅದು ತುಂಬಾ ಅತಿ ಮುಖ್ಯವಾದ ಒಂದು ರೂಟು ನಮ್ಗೆ ಆಯಿಲ್ ಮತ್ತೆ ಗ್ಯಾಸ್ ಬರೋದು. ಅದರಿಂದ ಖಂಡಿತ ನಮ್ಗೆ ನಾವು ತುಂಬಾ ಕಷ್ಟಪಟ್ಟು ಕೆಲವು ಶಿಪ್ಸ್ನ ಅಲ್ಲಿಂದ ದಾಟಿಸಿ ಕರ್ಕೊಂಡು ಬಂದಿದ್ದೀವಿ. ಅದರದ್ದು ಪರಿಣಾಮ ಒಂದು ರಿಸರ್ವ್ಸ್ ಇದ್ದೇ ಇರತ್ತೆ, ಯಾವ ದೇಶದಲ್ಲೂ ಇದ್ದೇ ಇರತ್ತೆ. ಸೊ ಇವತ್ತಲ್ಲ ನಾಳೆ ಆದ್ರೆ ಇದು ಹಂಗೆ ಹೋದ್ರೆ ಖಂಡಿತ ನಾಳೆ ದಿವಸ ನಮ್ಗೆ ಗ್ಯಾಸ್ದು ಆಲ್ರೆಡಿ ಅಭಾವ ನಮ್ಗೆ ಕಾಣಿಸ್ತಾ ಇದೆ, ಬಟ್ ತೈಲದ ಅಭಾವನೂ ಕಾಣಿಸುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿ ಏನಿದೆ ಅಂದ್ರೆ ಇನ್ಫ್ಲೇಷನ್ ಹೆಚ್ಚಾಗತ್ತೆ. ಯಾಕೆಂದ್ರೆ ತೈಲದು ಪ್ರೈಸ್ ರೇಟು ಮತ್ತೆ ಇನ್ಫ್ಲೇಷನ್ ಅಲ್ಲಿ ಸಂಬಂಧ ಇದೆ. ತೇಲ್ ಜಾಸ್ತಿ ಪ್ರೈಸ್ ಜಾಸ್ತಿ ಆದ್ರೆ ಖಂಡಿತ ಅದರಿಂದ ಆಗ್ತಾ ಇರೋದು ಹುಡ್ತಾ ಇರೋದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ಲಿ, ಅದು ಪೆಟ್ರೋಲ್ ಇರ್ಲಿ, ಡೀಸೆಲ್ ಇರ್ಲಿ, ತೈಲಿಂದ ಪ್ಲಾಸ್ಟಿಕ್ಕು ಆಗತ್ತೆ, ತೈಲಿಂದ ಫರ್ಟಿಲೈಸರು ಆಗತ್ತೆ, ತೈಲಿಂದ ನಮ್ದು ಔಷಧಿಗಳೂ ಬರುತ್ತೆ. ಸೊ ಆ ಪ್ರಾಡಕ್ಟ್ಸ್ದು ಮೂಲ್ಯನೂ ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗತ್ತೆ, ಇನ್ಫ್ಲೇಷನ್ ಹೆಚ್ಚಾಗತ್ತೆ. ಕೊನೆಯಲ್ಲಿ ನಮ್ದು ಇಕಾನಮಿನೇ ಅಫೆಕ್ಟ್ ಆಗುತ್ತೆ. ಸೊ ಅದು ತುಂಬಾ ವ್ಯಾಪಕವಾಗಿ ಒಂದು ಪರಿಣಾಮ ಬೀಳತ್ತೆ ಅಂತ ನಮಗನ್ಸುತ್ತೆ. ಅದಲ್ಲದೆ ತೈಲಿಂದ ಜನರಕ್ಕೆ ಗೊತ್ತಿಲ್ಲ ಜಾಸ್ತಿ, ಬಟ್ ತೈಲಿಂದ ಫರ್ಟಿಲೈಸರ್ ಆಗುತ್ತೆ. ನಾವು ಗ್ಯಾಸ್ ಇಂದ ಅಮೋನಿಯಾ ಮಾಡ್ತೀವಿ, ಅಮೋನಿಯಾದಿಂದ ಫರ್ಟಿಲೈಸರ್ ಮಾಡ್ತೀವಿ. ನಮ್ದು ದೇಶ ತುಂಬಾ ಒಂದು ಅಗ್ರಿಕಲ್ಚರ್ ಪ್ರಧಾನ ದೇಶ. ನಮ್ಗೆ ಕೃಷಿಕರಕ್ಕೆ ಫರ್ಟಿಲೈಸರ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂದ್ರೆ ಅದ್ರದ್ದು ಪರಿಣಾಮ ಬೀಳತ್ತೆ. ಸೊ ಅದು ಒಂದು ಪರಿಣಾಮ ಖಂಡಿತ ನಮ್ಗೆ ಕಣ್ಮುಂದೆ ಇದೆ. ಇನ್ನೊಂದು ತೈಲಿಂದ ತುಂಬಾ ಇಂಪಾರ್ಟೆಂಟ್ ನಾವು ನಮ್ಗೆ ಒಂದು ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ ಪ್ಲಾಸ್ಟಿಕ್. ನಮ್ದು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ತುಂಬಾ ಪ್ಲಾಸ್ಟಿಕ್ ಕನ್ಸ್ಯೂಮ್ ಮಾಡ್ತೀವಿ. ಅದು ಬ್ರಷ್ ಇಂದ ಹಿಡಿದು ನಮ್ದು ಪ್ಯಾಕೇಜಿಂಗ್ ಇಂದ ಹಿಡಿದು ಎಲ್ಲಾದ್ನಲ್ಲೂ ನಾವು ಈ ಕಾಲದಲ್ಲಿ ನಮ್ಗೆ ಪ್ಲಾಸ್ಟಿಕ್ ಎಲ್ಲಾ ಕಡೆನೂ ಇದೆ. ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಆಗ್ತಾ ಇರೋದೇ ತೈಲಿಂದ. ಸೊ ಅದರದ್ದು ಪ್ರೈಸ್ ತುಂಬಾ ಹೆಚ್ಚಾಗುತ್ತೆ, ಪ್ಯಾಕೇಜಿಂಗ್ ಹೆಚ್ಚಾಗತ್ತೆ. ಇವಾಗ ಆಲ್ರೆಡಿ ನಮ್ದು ಹೋಟೆಲ್ ಅವರು ನಾವು ಅಡಿಗೆ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ LPG ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ಯಾಕೇಜಿಂಗು ಹೆಚ್ಚಾಗತ್ತೆ. ಸೊ ಆ ಊಟನೂ ಪ್ರೈಸ್ ಹೆಚ್ಚಾಗುತ್ತೆ, ಅದನ್ನ ಪ್ಯಾಕ್ ಮಾಡೋದು ಪ್ರೊಡ್ಯೂಸನು ಹೆಚ್ಚಾಗುತ್ತೆ. ಸೊ ಅದರದ್ದು ರಿಪಲ್ ಇಫೆಕ್ಟ್ ತುಂಬಾ ಜಾಸ್ತಿ ಇದೆ. ನಮ್ದು ಜೀವನದ್ದು ಒಂದೊಂದು ಭಾಗದ ಮೇಲೆ ನಮ್ಗೆ ಅದು ಪರಿಣಾಮ ಬೀಳುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ, ಪಾಸ್ ಮಾಡ್ತೀನಿ. ಪ್ಲಾಸ್ಟಿಕ್ ನಲ್ಲಿ ಫ್ಯಾಕ್ಟರಿಯಿಂದ ಆ ರಾ ಮೆಟೀರಿಯಲ್ ಆಚೆ ಬಂದ್ರೆ ಒಂದು 30,000 MSMEs ಏನ್ ಸಣ್ಣ ಪುಟ್ಟ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಅವರು ಅದನ್ನ ಪ್ಲಾಸ್ಟಿಕ್ ಪ್ರಾಡಕ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ಒಂದು 5-7 ಲಕ್ಷ ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು ಇಂಡಸ್ಟ್ರಿ ಬಾಧೆ ಆದ್ರೆ ಇಡೀ ಜನರಕ್ಕೂ ಅವ್ರ ಎಂಪ್ಲಾಯ್ಮೆಂಟ್ ಇಂದ ಹಿಡಿದು ಅವ್ರ ತಿಂಗಳದ್ದು ಸಂಬಳದಿಂದ ಹಿಡಿದು ಎಲ್ಲ ಖಂಡಿತ ಅದು ಇನ್ಸೆಕ್ಯೂರ್ ಆಗತ್ತೆ. ಸೊ ತೈಲ ಮತ್ತೆ ಗ್ಯಾಸ್ ತುಂಬಾ ನಾವು ಬರೀ ಒಂದು ಅಡಿಗೆ ಅಂತ ನಾವು ನೋಡ್ತೀವಿ, ಅಥವಾ ಒಂದು ಕಾರ್ಗೆ ಪೆಟ್ರೋಲ್ ಅಂತ ನೋಡ್ತೀವಿ ಅಲ್ಲ, ಅದಕ್ಕಿಂತ ಇನ್ನ ಹೆಚ್ಚು ಅದರದ್ದು ಭೂಮಿಕೆ ನಮ್ದು ಜೀವನದಲ್ಲಿ ಇದೆ. ಆ ಎಲ್ಲಾ ಆಸ್ಪೆಕ್ಟ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು. ಸ್ವಾತಿ ಅವರೇ, ಈಗ ನೀವು ಭಾರತದ ಬಗ್ಗೆ ಹೇಳಿದ್ರಿ, ಅಂದ್ರೆ ಇಂಧನ ತೈಲ ಅಂತಂದ್ರೆ ಬರೀ ಅದು ಪೆಟ್ರೋಲ್, ಡೀಸೆಲ್ ಅಥವಾ ಅಡುಗೆ ಅನಿಲ, ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾಗಿ ಕೃಷಿ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಅದನ್ನ ನಂಬಿರುವ ಕಾರ್ಮಿಕರು, ಅದೆಲ್ಲದರ ಬಗ್ಗೆ ಮಾತಾಡಿದೆ. ವಿಶ್ವ ಸಮುದಾಯ ಅಂತ ಮಾತನಾಡುವುದಾದ್ರೆ ಈ 30 ದಿನಗಳಲ್ಲಿ ಈ ಇಂಧನ ಕ್ಷೇತ್ರದಲ್ಲಿ ಆಗಿರುವ ದೊಡ್ಡ ಬದಲಾವಣೆ ಮತ್ತು ಅದು ನೀಡಿರುವ ಹೊಡೆತ ಹೇಗಿದೆ, ಇದನ್ನ ಹೇಗೆ ನೋಡ್ತೀರಿ ತಾವು ಇಂಟರ್ನ್ಯಾಷನಲಿ? ಸೊ ಇವಾಗ ತೈಲದಿಂದ ಒಂದು ಪೆಟ್ರೋಲು, ಡೀಸೆಲ್ಲು, ಏವಿಯೇಷನ್ ಫ್ಯೂಯಲ್ ಅದೆಲ್ಲ ಆಗುತ್ತೆ. ಇನ್ನೊಂದು ಪದ ಇದೆ ಪೆಟ್ರೋಕೆಮಿಕಲ್ಸ್ ಅಂತ. ಪೆಟ್ರೋಕೆಮಿಕಲ್ಸ್ ಅಂದ್ರೆ ನಮ್ದು ಯಾವುದು
ಗ್ಯಾಸು, ತೈಲ, ಕೋಲ್ ಎಲ್ಲ ಇಂದ ಆಗ್ತಾ ಇರೋದು ಪ್ರಾಡಕ್ಟು. ಅದರಿಂದ ಫರ್ಟಿಲೈಸರು ಆಗತ್ತೆ, ಅದರಿಂದ ಪ್ಲಾಸ್ಟಿಕ್ಕು ಆಗತ್ತೆ. ಇವಾಗ ವಿಶ್ವ ನಾವು ನೋಡ್ಬೇಕಾದ್ರೆ ಇದು ಈ ಒಂದು ಏನ್ ಮಾರ್ಕೆಟ್ ಇದೆಯೋ, ಪೆಟ್ರೋಕೆಮಿಕಲ್ಸ್ ಮಾರ್ಕೆಟ್ ಏನಿದೆಯೋ ಅದು ಒಂದು ಗ್ಲೋಬಲೈಸ್ಡ್ ಮಾರ್ಕೆಟ್. ಒಂದೊಂದು ದೇಶ ಎಲ್ಲ ಮಾಡಲ್ಲ, ಇವಾಗ ಉತ್ಪಾದನೆ ಎಲ್ಲ ಮಾಡಲ್ಲ. ಇವಾಗ ಉದಾಹರಣಕ್ಕೆ ನಾವು ಕೆಲವು ಪೆಟ್ರೋಕೆಮಿಕಲ್ಸ್ ಮಾಡ್ತೀವಿ, ನಮ್ಗೆ ಈ ಮಿಕ್ಕಿದ್ ಬೇಕಾಗಿರೋದನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ನಾವು ಕೆಲವು ಮಾಡೋದು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಎಲ್ಲ ದೇಶ ಮಾಡುತ್ತೆ. ಸೊ ಇದು ಒಂದು ತುಂಬಾ ದೊಡ್ಡ ಗ್ಲೋಬಲೈಸ್ಡ್, ಅದು ಒಂದು ಬರೀ ಇವಾಗ ಈ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗೆ ಏಟ್ ಬಿದ್ರೆ ಬರೀ ಒಂದು ದೇಶಕ್ಕೆ ಏಟ್ ಬೀಳೋದಿಲ್ಲ, ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಇದನ್ನ ಉತ್ಪಾದನೆ ಮಾಡ್ತಿದ್ದಾರೋ ಎಲ್ಲರಿಗೂ ಏಟ್ ಬೀಳುತ್ತೆ. ಅದೊಂದು ಮಾತು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಮಾತು, ಇದು ಒಂದು ಆಲ್ರೆಡಿ ನಾವು ಒಂದು ಕಾಲದಿಂದ ನೋಡ್ತಾ ಇದೀವಿ, ಇದು ಓವರ್ ಸಪ್ಲೈ ಅಂತ ಹೇಳ್ತೀವಿ. ಸದ್ಯಕ್ಕೆ ಎಥಿಲೀನ್, ಪಾಲಿಎಥಿಲೀನ್, ನಾವು PET ಬಾಟಲ್ ಇರ್ಲಿ ಅಥವಾ ನಾವು ಪಾಲಿ ಬ್ಯಾಗ್ ಇರ್ಲಿ, ಅದು ಎಥಿಲೀನ್ ಇಂದ ಬರುತ್ತೆ. ತೈಲದಿಂದ ಎಥಿಲೀನ್ ಪಾಲಿಎಥಿಲೀನ್ ಆಗುತ್ತೆ, ಪಾಲಿ ಬ್ಯಾಗು, ಪೆಟ್ರೋಲ್ ಅದೆಲ್ಲ ಆಗುತ್ತೆ. ಆ ಎಥಿಲೀನ್ ಮಾರ್ಕೆಟ್ ಏನಿದೆಯೋ ಅದು ಓವರ್ ಸಪ್ಲೈಡ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಮ್ಗೆ ಬೇಕಾಗದಕ್ಕಿಂತ ಜಾಸ್ತಿ ನಾವು ಅದನ್ನ ಉತ್ಪಾದನೆ ಮಾಡ್ತೀವಿ ವಿಶ್ವ ಸ್ಥಳದಲ್ಲಿ, ಇದು ಗ್ಲೋಬಲ್ ಸಿಚುವೇಶನ್ ಅಲ್ಲಿ ಎಕ್ಸ್ಟ್ರಾ ನಾವು ಆಲ್ರೆಡಿ ಉತ್ಪಾದನೆ ಮಾಡ್ತೀವಿ. ಸೊ ಆಲ್ರೆಡಿ ಮಾರ್ಕೆಟ್ಗೆ ಆಲ್ರೆಡಿ ಡಿಮಾಂಡ್ ಸಪ್ಲೈಕ್ಕಿಂತ ಕಡಿಮೆ ಡಿಮಾಂಡ್ ಇದೆ. ಸೊ ಆಲ್ರೆಡಿ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಯುದ್ಧ ಬಂದಾದ ಮತ್ತೆ ಅದಕ್ಕೆ ಇನ್ನೊಂದು ದೊಡ್ಡ ಏಟು ಬಂದಿದೆ. ಸೊ ಆಲ್ರೆಡಿ ಒಂದು ಮಾರ್ಕೆಟ್ ನಲ್ಲಿ ಎಕ್ಸ್ಟ್ರಾ ನಮ್ಗೆ ಒಳ್ಳೆ ರೀತಿನಲ್ಲಿ ಗೊತ್ತಿದೆ, ಏನ್ ಸಪ್ಲೈ ಜಾಸ್ತಿ ಇದೆಯೋ ಅದ್ರದ್ದು ರೇಟ್ ಕಡಿಮೆ ಇರುತ್ತೆ, ಯಾವ ಸಪ್ಲೈ ಕಡಿಮೆ ಇರುತ್ತೋ ಅದ್ರದ್ದು ರೇಟ್ ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ಸಪ್ಲೈ ಜಾಸ್ತಿ ಇತ್ತು, ರೇಟ್ ಕಡಿಮೆ ಆಗ್ತಾ ಇತ್ತು. ಈ ವಾರ್ ಇಂದ ಡಿಮಾಂಡ್ ಕಡಿಮೆ ಆಗುತ್ತೆ, ಸೊ ಆಬ್ವಿಯಸ್ಲಿ ಆ ರೇಟು ಕಡಿಮೆ ಹೋಗ್ತಾ ಇರತ್ತೆ. ಸೊ ಯಾರ್ಯಾರ ದೇಶ ಈ ಒಂದು ಉತ್ಪಾದನೆ ಮೇಲೆ ನಂಬಿದಾರೋ ಅವ್ರು ಎಲ್ಲಾರ್ಗೂ ಏಟ್ ಬೀಳುತ್ತೆ. ನಮ್ಮ ದೇಶದ ಕೆಲವು ದೇಶ ಇದನ್ನ ಉತ್ಪಾದನೆ ಮಾಡ್ತಾರೆ, ಭಾರತ ದೇಶ ಅದರಲ್ಲಿ ಒಂದು ದೇಶ. ನಮ್ದು ಪೆಟ್ರೋಕೆಮಿಕಲ್ ಇಂಟೆನ್ಸಿಟಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ಬ್ಯಾರೆಲ್ ತೈಲದಿಂದ ನಾವು ಎಷ್ಟು ಪೆಟ್ರೋಕೆಮಿಕಲ್ ನ ಉತ್ಪಾದನೆ ಮಾಡ್ತೀವಿ ಅಂತ ಇದ್ರೆ, ನಮ್ಗೆ ಆಸೆ, ಸರ್ಕಾರದ ಆಸೆ 15% ಹೋಗಕ್ಕೆ ಅಂತ. ಇವತ್ತು ಅದು 7, 8, 9 ಅಷ್ಟನಲ್ಲೇ ಇದೆ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ ವೋಲಟೈಲ್ ಮಾರ್ಕೆಟ್ ಇದು. ನಾವು ಉತ್ಪಾದನೆ ದೇಶದಲ್ಲಿ ಇಲ್ಲ, ಆಚೆಯಿಂದ ಬರ್ತಾ ಇದೆ, ಅದ್ರ ಮೇಲೆ ನಾವು ನಂಬಿ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಇನ್ನ ಜಾಸ್ತಿ ಪೆಟ್ರೋಕೆಮಿಕಲ್ ಇನ್ನ ಹೆಚ್ಚು ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಅದು ಇಕಾನಮಿಗೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದ್ ಅಲ್ಲದೆ ನಾವು ಬೇರೆ ಬೇರೆ ಮೆಟೀರಿಯಲ್ಸ್ ಯಾವ್ದಿದೆ ಅಂತ ನಾವು ಹುಡುಕಾಟ ಮಾಡಿ ಅದಕ್ಕೆ ನಾವು ಶಿಫ್ಟ್ ಮಾಡ್ಬೋದು. ತೈಲ ಮತ್ತೆ ಗ್ಯಾಸ್ ಮೇಲೆ ನಂಬಿಲ್ವೋ ಆ ತರ ಒಂದು ಸಿಸ್ಟಮ್ ಮೇಲೆ ನಾವು ಶಿಫ್ಟ್ ಆದ್ರೆ ನಾವು ಸ್ವಾವಲಂಬಿಯಾಗಿ ನಾವು ನಿಂತ್ಕೊಂಡು ಅಷ್ಟು ನಮ್ಗೆ ಏಟ್ ಬೀಳ್ತಿ ಇರೋದು ನಮ್ದು ಒಂದು ಸಾಧ್ಯತೆ ಆಗತ್ತೆ. ನೀವು ವಿಶ್ವ ಮಟ್ಟದ್ದು ಕೇಳಿದ್ರಿ ಪ್ರಶ್ನೆ, ಮಿಕ್ಸ್ ಮಾಡಿ ಹೇಳ್ತಾ ಇದೀನಿ. ಇದು ನಾವು ಇಡೀ ಏಷ್ಯಾ ಬಗ್ಗೆ ನಾವು ಹೇಳಿದ್ರೆ ಇದು ಒಂದು ಮಾತು. ನಮ್ಗೆ ನೆನಪಿದೆ, ನಾವು ಬಾಟಲ್ ಯೂಸ್ ಮಾಡ್ತಾ ಇದೀವಿ, ಗ್ಲಾಸ್ ಬಾಟ್ಲು ಹಾಲ್ಗೆ. ನಮ್ಗೆ ನೆನಪಿದೆ, ನಾವು ಬೇರೆ ಬೇರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ. ಅದೇ ತರ ಬೇರೆ ಸೌತ್ ಈಸ್ಟ್ ಏಷ್ಯನ್ ದೇಶದಲ್ಲೂ ಇದೇ ಒಂದು ಸಿಸ್ಟಮ್ ನಡೀತಾ ಇತ್ತು. ಇವಾಗ ಪೆಟ್ರೋಕೆಮಿಕಲ್ ಪ್ಲಾಸ್ಟಿಕ್ ಇಂಡಸ್ಟ್ರಿ ನಮ್ಗೆ ಹೇಳ್ಕೊಡ್ತು ಪ್ಲಾಸ್ಟಿಕ್ ಬಳಸಿ ಅಂತ. ಅಲ್ಲಿ ತನಕ ನಮ್ಗೆ ಪ್ಲಾಸ್ಟಿಕ್ ಬೇಕು ಅಂತ ಜನ ಅಂತೂ ಕೇಳಲಿಲ್ಲ. ಸೊ ಆ ಒಂದು ಪರಿಸ್ಥಿತಿನಲ್ಲಿ ಇಡೀ ಏಷ್ಯಾಗೆ ಒಂದು ಆಪರ್ಚುನಿಟಿ, ನಮ್ಗೆ ಒಂದು ಅವಕಾಶ ಟು ಶಿಫ್ಟ್ ಫ್ರಮ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಪ್ರಾಡಕ್ಟ್ಸ್ ಟು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ, ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್, ಬರೀ ನ್ಯಾಚುರಲ್ ನಾವು ರಿಸರ್ಚ್ ಮಾಡಿ ಬೇರೆ ಬೇರೆ ಮೆಟೀರಿಯಲ್ಸ್ ನ ಗುರ್ತಿಸಿ ನಾವು ಶಿಫ್ಟ್ ಆಗ್ಬೋದು ಅಂತ. ಇದು ಒಂದು ನಮ್ಗೆ ಆಕ್ಚುಲಿ ಅವಕಾಶ. ಆ ರೀತಿನಲ್ಲಿ ನಾವು ನೋಡಿದ್ರೆ ಆ ಒಂದು ಅವಕಾಶದಲ್ಲಿ ಇನ್ನ ಹೆಚ್ಚು ಇಂಡಸ್ಟ್ರೀಸ್ಗೂ ಒಂದು ಅವಕಾಶ ಇದೆ, ಇನ್ನ ಹೆಚ್ಚು ಎಂಪ್ಲಾಯ್ಮೆಂಟ್ಗೂ ಅವಕಾಶ ಇದೆ. ಸೊ ಇದು ಈ ಒಂದು ಕಷ್ಟದ ಟೈಮ್ ನಲ್ಲಿ ಒಂದು ಆಪರ್ಚುನಿಟಿ ಇದೆ ಅಂತ ನಾವು ಹಂಗ್ ನೋಡಿದ್ರೆ ಅದು ಒಂದು ಒಳ್ಳೆ ದಾರಿ ಕಟ್ಟಿದೆ ಇದೆ ಅಂತ ನಾವು ಹೇಳ್ಕೋಬಹುದು. ಓಕೆ ಸ್ವಾತಿ ಅವ್ರಿ, ಈಗ ಗ್ಲೋಬಲಿ ನಾವು ನೋಡೋದಾದ್ರೆ ಈ 33 ದಿನಗಳಲ್ಲಿ
ಎಷ್ಟು ಈ ಇಂಧನ ಎನರ್ಜಿ ಕ್ಷೇತ್ರದ ಮೇಲೆ ಹೊಡೆತವನ್ನ ಕೊಟ್ಟಿದೆ, ಮತ್ತೇನಾದ್ರೂ ಇದು ಹೀಗೆ ಮುಂದುವರೆದ್ರೆ, ಈಗ ಇರಾನ್ ಹೊರ್ಮೋಜ್ ಮೇಲೆ ಒಂದಷ್ಟು ನಿಯಂತ್ರಣ ಸಾಧಿಸಿದೆ, ಜೊತೆಗೆ ಅಲ್ಲಿ ಅದಕ್ಕೆ ಬೆಲೆ ನಿಗದಿಪಡಿಸ್ತಾ ಇದೆ, ಒಂದೊಂದು ಹಡಗಿಗೆ ಇಷ್ಟು ಶುಲ್ಕ ಕೊಡಬೇಕು ಅಂತ. ಇವೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆದ್ರೆ ಇದು ಯಾವ ರೀತಿಯ ಆರ್ಥಿಕತೆ ಮೇಲೆ ಹೊಡೆತವನ್ನ ಕೊಡತ್ತೆ, ರಾಷ್ಟ್ರಗಳಿಗೆ ಯಾವ ರೀತಿ ಸಂಕಷ್ಟ ಅನುಭವಿಸ್ಬೇಕಾಗತ್ತೆ ಗ್ಲೋಬಲಿ? ಖಂಡಿತ. ಇವಾಗ ಅವರು ಕೇಳ್ತಾ ಇರೋದ ಹಣ ಒಂದು ಶಿಪ್ ಪಾಸ್ ಆಗಕ್ಕೆ ಅದೆಲ್ಲ ನಾವು ನೋಡಿದ್ರೆ ಅದು ಸಸ್ಟೈನಬಲ್ ಇಲ್ಲ. ಅದು ಒಂದು ರೀತಿನಲ್ಲಿ ನಾವು ಆಯಿಲ್ದು ಹಿಸ್ಟ್ರಿನ ನೋಡ್ಬೇಕಾದ್ರೆ ಇದು ವರ್ಲ್ಡ್ ವಾರ್ಸ್ಗೆನೆ ಕನೆಕ್ಟೆಡ್ ಆಗಿದೆ. ವರ್ಲ್ಡ್ ವಾರ್ 1 ಮುಂಚೆನೆ ಆಯಿಲ್ ಅಮೆರಿಕಾನಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡಿ ತುಂಬಾ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಅದರದ್ದು ಉಪಯೋಗ ಅವರು ವರ್ಲ್ಡ್ ವಾರ್ 1 ನಲ್ಲಿ, ವರ್ಲ್ಡ್ ವಾರ್ 2 ನಲ್ಲೂ ಮಾಡಿದ್ರು. ಅದ್ರ ಮುಂಚೆ ಕೋಲ್ ಇತ್ತು. ಕೋಲ್ ಮೇಲೆ ಇಡೀ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗಿತ್ತು. ತೈಲ ಬಂದಾದ ಮತ್ತೆ ಅದು ನಮ್ದು ಎಲ್ಲ ಇಕಾನಮೀಸ್ ತುಂಬಾ ಜಾಸ್ತಿ ತೈಲದ ಮೇಲೆ ನಿಂತಿದೆ ಅಂತ ನಾವು ಹೇಳ್ಬೋದು. ಇವಾಗ ಇಷ್ಟೊಂದು ಕಂಟ್ರೀಸು, ಇಷ್ಟೊಂದು ದೇಶಗಳು ಈ ಒಂದು ರಿಸೋರ್ಸ್ ಮೇಲೆ ನಿರ್ಭರ ಆಗಿದೆ ಅಂದ್ರೆ ಒಂದು ರೀತಿ ದ ಎಂಟೈರ್ ಇಕನಾಮಿಕ್ ಆರ್ಡರ್ ಆಫ್ ದ ವರ್ಲ್ಡ್ ವಿಲ್ ಶೇಕ್. ಯಾಕೆಂದ್ರೆ ಇದು ಬರೀ ಒಂದು ದೇಶ ಅಲ್ಲ, 2 ದೇಶ ಅಲ್ಲ, ಇಡೀ ಪ್ರಪಂಚದ್ದೇನೆ ಒಂದು ಕಾರ್ನರ್ ಸ್ಟೋರ್ ಅಂತ ಹೇಳ್ತೀವಿ, ಫೌಂಡೇಶನ್ ಅಂತ ಹೇಳ್ತೀವಿ ನಾವು. ಸೊ ಯಾವ ತರ ಆಗತ್ತೆ ನಾವು ಇನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಎಕ್ಸಾಕ್ಟ್ ನಂಬರ್ಸ್ ನಾವು ಹೇಳಕ್ ಆಗೋದಿಲ್ಲ. ಬಟ್ ತುಂಬಾ ಫಂಡಮೆಂಟಲ್ ಶಿಫ್ಟ್ಸ್ ಆಗತ್ತೆ. ಇವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾಕೆಂದ್ರೆ ಎಲ್ಲಾ ಗವರ್ಮೆಂಟ್ಸು, ನಮ್ ಗವರ್ಮೆಂಟ್ ಕೂಡ ಬರೀ ಇವಾಗ ತಾನೇ LPG ರೇಟ್ಸ್ ಹೆಚ್ಚು ಮಾಡಿದ್ದಾರೆ. ಇಷ್ಟು ದಿವಸ ಮಾಡಿರ್ಲಿಲ್ಲ. ಅದೇ ಒಂದು ಪ್ಲಸ್ ಪಾಯಿಂಟ್ ಬೋನಸ್ ಅಂತಾನೆ ನಾವು ಹೇಳ್ಬೇಕು. ಬಟ್ ಎಷ್ಟು ದಿವಸ, ಎಷ್ಟು ನಮ್ ಸರ್ಕಾರ ಅವ್ರಿಗೆ ಹೆಚ್ಚು ಮಾಡೋದು ಇಷ್ಟ ಇಲ್ವೋ ಅದು ಅವ್ರ ಕೈನಲ್ಲಿ ಇಲ್ಲ. ಒಂದು ಮೆಟೀರಿಯಲ್ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದ್ರೆ ಅದನ್ನ ನಾವು ಕಟ್ಲೇಬೇಕಾಗತ್ತೆ. ಇದು ನಮ್ಗೆ ಇವಾಗ ಇನ್ನ ಒಂದು ಈರುಳ್ಳಿದು ಎಲೆಗಳು ಇನ್ನ ಇವಾಗ ಇನ್ ಮುಂದೆ ನಮ್ಗೆ ಕಾಣ್ಬೇಕು. ಸೊ ಆ ಕಡೆ ಏನಿದೆ ಅಂತ ನಮ್ಗೆ ಇನ್ನ ಕ್ಲಿಯರ್ ಆಗಿಲ್ಲ. ಇವಾಗ ಸರ್ ಹೇಳ್ತಾ ಇದ್ದಾರೆ ಇನ್ ಮುಂದೆ ಏನಾಗ್ಬೋದು ಅಂತ. ಸೊ ನಾವು ಈ ಕಡೆಯಿಂದ ಆ ಕಡೆ ದಾಟ್ತೀವಿ, ಹೆಂಗ್ ದಾಟ್ತೀವಿ, ಆ ಕಡೆ ಹೋಗೋದ್ ಮತ್ತೆ ಯಾವ ತರ ಒಂದು ಪ್ರಪಂಚ ಇದೆ ಅಂತ ನಾವು ಇನ್ನ ಸದ್ಯಕ್ಕೆ ಹೇಳಕ್ ಆಗೋದಿಲ್ಲ. ಆ ಪರಿಸ್ಥಿತಿ ಬಂದಿಲ್ಲ. ಈಗಿರೋ ಸ್ಥಿತಿಯಲ್ಲಿ ನೀವು ಭಾರತದ ಬಗ್ಗೆ ಮಾತಾಡಿರೋ ಕಾರಣಕ್ಕಾಗಿ ಅಂದ್ರೆ ನಾವು ಬೇರೆ ಸಸ್ಟೈನಬಲ್ ಎನರ್ಜಿ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇರೋದು, ಇವೆಲ್ಲವೂ ಅಂದ್ರೆ ಎಲ್ಲಾ ದೇಶಗಳಿಗೆ ಇದೊಂದು ಸರಿಯಾದ ಲೆಸನ್. ಒಂದ್ ಮೇಕ್ ಇನ್ ಇಂಡಿಯಾ ಅಂತ ಮಾತಾಡ್ತೀವಿ, ಬಟ್ ನಿಜವಾದ ಅರ್ಥದಲ್ಲಿ ಅದು ಯಾವ್ದು ಆಗಿಲ್ಲ. ಇನ್ನೊಂದು ಕಡೆಯಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಂದ್ ವೇಳೆ ಏನಾದ್ರೂ ಈ ಯುದ್ಧ ನಿಲ್ದೇ ಇದ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ. ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಇದ್ದೇ ಇದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸಬಹುದು ತಾವು? ಮತ್ತೆ ನಮ್ಮ ಸರ್ಕಾರ ಪಾರದರ್ಶಕತೆಯಿಂದ ಇದೆಯಾ? ಎಷ್ಟು ದಿನಕ್ಕೆ ಬರುತ್ತೆ, ಮುಂದೆ ಏನು ಪರಿಸ್ಥಿತಿ, ಅದರದ್ದು ಯಾವ್ದು ನಮ್ಗೆ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಈ ಅನಿಶ್ಚಿತತೆಯಲ್ಲಿ ಇದೀವಿ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸಬಹುದು? ಖಂಡಿತ. ಆಕ್ಚುಲಿ ನಾನು ಪೆಟ್ರೋಕೆಮಿಕಲ್ ಹೇಳಿದ ಮಾತು ಇಲ್ಲಿಗೂನು ನಿಜ ಆಗುತ್ತೆ. ಇದು ಒಂದು ಕಷ್ಟದ ಸಮಯನೇ. ಆದ್ರೆ ಆ ಕಷ್ಟದ ಸಮಯದಲ್ಲಿ ನಮ್ಗೆ ಒಂದು ದಾರಿನೂ ಇದೆ, ಹೆಂಗೆ ಇದ್ರದ್ದು ಆಚೆ ಬರ್ಬೇಕು ಅಂತ. ನಮ್ದು ಖಂಡಿತ ನಾವು ರಿನ್ಯೂಬಲ್ ಎನರ್ಜಿಗೆ ಈ ದೇಶದ್ದು ತುಂಬಾ ಕೆಪಾಸಿಟಿ ಇದೆ. ಅದು ಸೋಲಾರ್ ಇರ್ಲಿ, ಅದು ವಿಂಡ್ ಇರ್ಲಿ, ಆ ಟೆಕ್ನಾಲಜಿ ಇರ್ಲಿ, ಆ ಒಂದು ಎನ್ವೈರ್ಮೆಂಟ್ ಇರ್ಲಿ, ಎಲ್ಲ ಹತ್ರ ಇದೆ. ಒಂದ್ ಕಾಲದಲ್ಲಿ ರಿನ್ಯೂಬಲ್ ಎನರ್ಜಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು, ಕೋಲ್ಗಿಂತ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಇತ್ತು. ಇವತ್ತು ಅದು ತುಂಬಾ ಕಡಿಮೆ ಆಗಿದೆ, ಕೋಲ್ಗಿಂತಾನೂ ಕಡಿಮೆ ಆಗಿದೆ. ಇವಾಗ ನಾವು ಕೋಲಿಂದ ಎಲೆಕ್ಟ್ರಿಸಿಟಿ ಮಾಡ್ಬೇಕಾದ್ರೆ ಅಥವಾ ರಿನ್ಯೂಬಲ್ ಇಂದ ನಾವು ಎಲೆಕ್ಟ್ರಿಸಿಟಿ ಮಾಡ್ಬೇಕಾದ್ರೆ ಇವತ್ತು ರಿನ್ಯೂಬಲ್ ಎನರ್ಜಿದು ಬೆಲೆ ತುಂಬಾ ಕಡಿಮೆ ಆಗಿದೆ, ತುಂಬಾ ಬಿದ್ದಿದೆ. ಸೊ ಅದು ಒಂದು ಖಂಡಿತ ಅದು ನಮ್ಗೆ ಒಂದು ಅವಕಾಶ ಇದೆ. ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್, ಬರೀ ಕಾರ್ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಪಬ್ಲಿಕ್ ಟ್ರಾನ್ಸಿಟ್ ಸಿಸ್ಟಮ್ಸ್ ಇರ್ಬೇಕು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಇರ್ಬೇಕು. ಇವತ್ತು ಒಂದು ಬಸ್ಸನ್ನು ಎಲೆಕ್ಟ್ರಿಕ್ ಆಗಿ ನಡೆಯಕ್ಕೆ ಆಗತ್ತೆ. ಅಷ್ಟು ಮಟ್ಟಕ್ಕೆ ಟೆಕ್ನಾಲಜಿನೂ ನಮ್ ಕಡೆ ಬಂದಿದೆ. ಮತ್ತೆ ಇಂಡಿಯಾನಲ್ಲೂ ನಾವು ತುಂಬಾ ಚೆನ್ನಾಗಿ ಬಳಸ್ತಾ ಇದೀವಿ.
ಸೊ ಅದನ್ನ ಇನ್ನ ಹೆಚ್ಚು ಮಾಡೋದು. ಬರೀ ಎಲೆಕ್ಟ್ರಿಕ್ ವೆಹಿಕಲ್, ಯಾಕಂದ್ರೆ ಒಂದು ಎಲೆಕ್ಟ್ರಿಕ್ ಕಾರ್ ತುಂಬಾ ಬೆಲೆ ಜಾಸ್ತಿ ಖಂಡಿತ. ಅದು ಜನಸಾಮಾನ್ಯ ತಗೊಳಕ್ ಆಗೋದಿಲ್ಲ, ಅಥವಾ ಒಂದು ಟೂ ವೀಲರು ತಗೊಳಕ್ ಆಗೋದಿಲ್ಲ. ಬಟ್ ಮಾಸ್ ಟ್ರಾನ್ಸಿಟ್ ಸಿಸ್ಟಮ್ಸ್ ಎಲೆಕ್ಟ್ರಿಸಿಟಿ ಮೇಲೆ ನಡಿಬಹುದು, ನಡೀತಾ ಇದೆ. ಅದನ್ನ ಇನ್ನ ವ್ಯಾಪಕವಾಗಿ ಮಾಡಿದ್ರೆ, ಅದನ್ನ ಇನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಆ ನೆಟ್ವರ್ಕ್ಸ್ ಇನ್ನ ಜಾಸ್ತಿ ಮಾಡಿದ್ರೆ ಖಂಡಿತ ನಮ್ಗೆ ಇಲ್ಲಿ ಒಂದು ದಾರಿ ಇದೆ. ಅದು ನಮ್ ಕಣ್ಮುಂದೆ ಇವಾಗ ಕೋಲ್ ಹತ್ರ ಹೋಗ್ತೀವಾ ಅಥವಾ ರಿನ್ಯೂವಲ್ ಹತ್ರ ಹೋಗ್ತೀವಾ, ಅದನ್ನ ನಾವು ನೋಡ್ಬೇಕು. ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ. ಬಟ್ ಕೋಲ್ ಅಲ್ದೆ ಖಂಡಿತ ಇಲ್ಲಿ ಒಂದು ನಮ್ಮ ಸಂಸ್ಥೆದು ತುಂಬಾ ರಿಸರ್ಚಸ್ ಇದೆ. ಹೆಂಗೆ ನಾವು ಇದು ಈ ಸಮಯದಲ್ಲಿ ನಾವು ಹೆಂಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರಲಿ, ನಾವು ಹೆಂಗೆ ರಿನ್ಯೂವಲ್ ಎನರ್ಜೀಸ್ ಇರಲಿ, ನಾವು ಹೆಂಗೆ ಆಲ್ಟರ್ನೇಟ್ ಮೆಟೀರಿಯಲ್ಸ್ ಇರಲಿ, ಮತ್ತೆ ಆಲ್ಟರ್ನೇಟ್ ಡಿಸ್ಟ್ರಿಬ್ಯೂಷನ್ ಅಂಡ್ ಕನ್ಸಂಪ್ಷನ್ ಪ್ಯಾಟರ್ನ್ಸ್, ರಿಯೂಸ್ ಇರಲಿ, ರೀಫಿಲ್ ಇರಲಿ. ನಾವು ಇವಾಗ ಈ ಒಂದು ಪೆನ್ನನ್ನ ಬಳಸ್ಬಿಟ್ಟು ಬಿಸಾಕ್ತಿವಿ, ಆದ್ರೆ ಅದನ್ನ ಹೆಂಗೆ ತಿರ್ಗಾ ನಾವು ಬೆಳೆಸ್ಬೋದು, ಅಥವಾ ನಾವೊಂದು ಶಾಂಪೂ ಬಾಟಲ್ ತಗೊಂಡು ಆ ಬಾಟಲ್ನ ಬಿಸಾಕ್ತಿವಿ, ಅದನ್ನ ರೀಫಿಲ್ ಸಿಸ್ಟಮ್ಸ್ ಹೆಂಗೆ ನಾವು ತಗೊಂಡ್ ಬರ್ಬೋದು. ಸೊ ಈ ಟೈಮ್ನಲ್ಲಿ ವಿ ಕ್ಯಾನ್ ಲುಕ್ ಆಟ್ ಹೌ ವಿ ಕ್ಯಾನ್ ಚೇಂಜ್ ಅವರ್ ಕನ್ಸಂಪ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ಸ್. ಇದು ಒಂದು ಅವಕಾಶ. ಅಲ್ಲಿಗೆ ಹೋಗ್ತೀವಾ ಇಲ್ವಾ ಅದು ನಾವು ಸ್ವಲ್ಪ ತಡ ಮಾಡ್ಕೊಂಡು ನಾವು ನೋಡ್ಬೇಕಾಗತ್ತೆ. ವಿ ಡೋಂಟ್ ನೋ ವೇರ್ ವಿ ಆರ್ ಹೆಡೆಡ್. ಡೆಫಿನೆಟ್ಲಿ ದೇರ್ ಇಸ್ ನೋ. ಹಾ, ನಮ್ಮ ವ್ಯವಸ್ಥೆ ಸರ್ಕಾರ ಯಾವ ಕ್ರಮ ತಗೊಳ್ಳಂತೆ ಅಂತ ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಸ್ವಾತಿ ಅವರು, ಈ ವಿಚಾರದ ಬಗ್ಗೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತಿದ್ದಾರೆ? ಅದೇ, ನಮ್ಗೆ ನಮ್ ಕಣ್ಮುಂದೆ ಎರಡು ದಾರಿ ಇದೆ. ಇನ್ನ ಜಾಸ್ತಿ ತೈಲ, ಗ್ಯಾಸ್, ಕೋಲ್ ಬೆಳೆಸ್ಬೇಕಾ, ಅಥವಾ ನಾವು ಆಲ್ಟರ್ನೇಟ್ ರಿಸೋರ್ಸಸ್ ಅಥವಾ ಅದು ಎನರ್ಜಿ ಇರ್ಲಿ ಅಥವಾ ಮೆಟೀರಿಯಲ್ಸ್ ಇರ್ಲಿ, ಅದನ್ನ ಬಳಸ್ಬೇಕಾ ಅಂತ ನಾವು ಒಂದು ಕ್ರಾಸ್ ರೋಡ್ಸ್ ನಲ್ಲಿ ನಿಂತಿದೀವಿ. ಬಟ್ ಅದು ಲಾಂಗ್ ಟರ್ಮ್ ಆಗಿ ಆ ವಿಷನ್ ಇಟ್ಕೊಂಡು ಮಾಡಬಹುದು. ಆದ್ರೆ ಸದ್ಯಕ್ಕೆ ಉದ್ಭವಿಸಿರೋ ಸಮಸ್ಯೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಶಾರ್ಟ್ ಟರ್ಮ್ ಅಲ್ವಾ? ಇಮಿಡಿಯೇಟ್ ನಲ್ಲಿ ಖಂಡಿತ ಎಸೆನ್ಷಿಯಲ್ ಇಂಡಸ್ಟ್ರೀಸ್ ನ ಪ್ರಯಾರಿಟೈಸ್ ಮಾಡ್ಬೇಕಾಗತ್ತೆ. ಫರ್ಟಿಲೈಸರ್ ಇಸ್ ಅನ್ ಎಸೆನ್ಷಿಯಲ್ ಇಂಡಸ್ಟ್ರಿ. ಇಲ್ಲ ಅಂದ್ರೆ ನಮ್ಗೆ ಉತ್ಪಾದನೆ ಆಗೋದಿಲ್ಲ. ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ಇಂಡಸ್ಟ್ರಿ. ಪ್ಲಾಸ್ಟಿಕ್ ಪ್ಯಾಕೆಟ್ ಬಂದಿಲ್ಲ ಅಂದ್ರೂ ನಮ್ದು ಜೀವನ ನಡೆಯುತ್ತೆ. ಸೊ ಎಸೆನ್ಷಿಯಲ್ ಏನಿದೆ, ನಾನ್ ಎಸೆನ್ಷಿಯಲ್ ಏನಿದೆ, ಅದನ್ನ ಸ್ವಲ್ಪ ಆಯ್ಕೆ ಮಾಡಿಕೊಂಡು ಯಾವುದು ಮುಖ್ಯ, ನಮ್ಮ ಜೀವನಕ್ಕೆ ನಡ್ಸಕ್ಕೆ ಏನ್ ಮುಖ್ಯ ಇದೆ ಅದನ್ನ ಗುರುತಿಸಿ ಅದನ್ನ ಪ್ರಯಾರಿಟೈಸ್ ಮಾಡಿ ಹೋಗ್ಬೇಕು ಅಂತ ಖಂಡಿತ ಶಾರ್ಟ್ ಟರ್ಮ್ ನಲ್ಲಿ. ಬಟ್ ನಾವು ಲಾಂಗ್ ಟರ್ಮ್ ಜೊತೆಗೆ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಲಾಂಗ್ ಟರ್ಮ್ ನಮ್ಗೆ ಏನಾದ್ರೂ ಶಿಫ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಟೈಮ್ ಬೇಕಾಗತ್ತೆ. ನಾವು ಇವತ್ತು ಪ್ಲಾನ್ ಮಾಡಿದ್ರೆ ನಮ್ಗೆ ಎಷ್ಟೋ ವರ್ಷ ಬೇಕಾಗತ್ತೆ ಅಲ್ಲಿ ತನಕ ಹೋಗಕ್ಕೆ. ನಾವು ಇವತ್ತು ಪ್ಲಾನ್ ಮಾಡ್ಲಿಲ್ಲ, ಈ ಟೈಮ್ ನಲ್ಲಿ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ ತಿರ್ಗಾ ಈ ತರ ಏನಾದ್ರು ದಾಳಿ ಬಂದ್ರೆ ತಿರ್ಗಾ ನಮ್ಗೆ ಏಟ್ ಬೀಳತ್ತೆ. ಸೊ ಖಂಡಿತ ಎರಡೂನು ಶಾರ್ಟ್ ಟರ್ಮ್ ನೋಡ್ತಾ ನಾವು ಲಾಂಗ್ ಟರ್ಮು ಖಂಡಿತ ಅದಕ್ಕೂ ಕೆಲಸ ಮಾಡಬೇಕು ಅಂತ ಖಂಡಿತ ಮಾಡ್ಬೇಕಾಗತ್ತೆ ಅಂತ. ಓಕೆ, ಸ್ವಾತಿ ಶೇಷಾದ್ರಿ ಅವರು, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ, ಹಲವಾರು ವಿಚಾರಗಳ ಬಗ್ಗೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.